ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಆಕ್ಚುಲಿ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿದೆ. 3-4 ಮಂತೇ ಆಗೋಯ್ತು ವಿಡಿಯೋನೇ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ಇಲ್ಲಿ ಈದ್ ಹಾಲಿಡೇಸ್ ನಡೀತಿರೋದ್ರಿಂದ 4-5 ಡೇಸ್ ಹಾಲಿಡೇಸ್ ಇದೆ. ಸೊ ನಾವಿವತ್ತು ಎಲ್ಲಾದ್ರೂ ಔಟ್ಸೈಡ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಬೀಚಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಬನ್ನಿ, ಇವತ್ತು ಫುಲ್ ಡೇ ನಾವ್ ಏನೆಲ್ಲ ಮಾಡ್ತೀವಿ, ಈ ದಿನ ಯಾವ ತರ ಹೋಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ನೋಡಿ, ನನ್ ಮಗಳು ರೆಡಿ ಆದ್ಲು. ಜಿಯಾ, ಫೋಸ್ ಕೊಡು, ಫೋಸ್. ನಮ್ ಜಿಯಾ ಅವ್ರ ಹೇರ್ ಸ್ಟೈಲ್ ನೋಡಿ ಹೇಗಿದೆ, ಕಮೆಂಟ್ ಮಾಡಿ ನೋಡೋಣ. ಜಿಯಾ, ಯಾರು ಹೇರ್ ಸ್ಟೈಲ್ ಮಾಡಿದ್ದು ಜಿಯಾಗೆ? ಜಿಯಾ, ಹೇರ್ ಸ್ಟೈಲ್ ಯಾರು ಮಾಡಿದ್ದು? ಯಾರು ನಿನ್ನ ರೆಡಿ ಮಾಡಿದ್ದು? ಇಷ್ಟ ಆಯ್ತಾ? ಇದು ನನ್ನ ಔಟ್ಫಿಟ್. ಆಕ್ಚುಲಿ ಏನ್ ಗೊತ್ತಾ, ನಂಗೆ ನನ್ ಮಕ್ಳ ಜೊತೆ ಮ್ಯಾಚಿಂಗ್ ಡ್ರೆಸ್ ಹಾಕೋದಂದ್ರೆ ತುಂಬಾ ಇಷ್ಟ. ನಾನು, ನನ್ ಮಗಳು, ನನ್ ತಂಗಿ ಮಗಳು ಯಾವಾಗ್ಲೂ ಸೇಮ್ ಕಲರ್ ಡ್ರೆಸ್ ಹಾಕೊಳ್ಳೋದು. ರೌಡಿ ಬೇಬಿ ರೆಡಿ ಆದ್ರು ನೋಡಿ. ನಾನಿಲ್ಲಿ ಮಕ್ಳು ನೀರಲ್ಲೆಲ್ಲ ಆಟ ಆಡ್ತಾರಲ್ಲ, ಅದಕ್ಕೆ ಮಕ್ಳಿಗೆ ಅಂತ ಒಂದ್ ಜೊತೆ ಬಟ್ಟೆ ಟವಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂತಿದ್ದೆ. ಇದು ನನ್ ಮಗಳು ಬ್ಯಾಗ್ ಆಯ್ತಾ. ಅವಳು ಬ್ಯಾಗ್ ಇಲ್ದೆ ಮನೆಯಿಂದ ಒಂದ್ ಹೆಜ್ಜೆ ಕೂಡ ಹೊರಗಡೆ ಇಡೋದೇ ಇಲ್ಲ. ಅವಳ ಬ್ಯಾಗ್ ಅಲ್ಲಿ ವಾಟರ್ ಬಾಟಲ್ ಮತ್ತೆ ಕರ್ಚಿಫ್ ರೆಡಿ ಯಾವಾಗ್ಲೂ ಇದ್ದೇ ಇರುತ್ತೆ. ಬ್ಯಾಗ್ ಇಲ್ದೆ ಅಂತೂ ಅವಳು ಇರೋದೇ ಇಲ್ಲ. ಅವಳ ಫೇವ್ರೆಟ್ ಬ್ಯಾಗ್ ಇದು. ಮಕ್ಳನ್ನ ರೆಡಿ ಮಾಡೋಷ್ಟ್ರಲ್ಲಿ ನನ್ ಸಿಸ್ಟರ್ ಬಿರಿಯಾನಿ ರೆಡಿ ಮಾಡಿದ್ಲು. ಮಕ್ಳ ಜೊತೆ ಜರ್ನಿ ಮಾಡ್ತಿದೀವಿ ಅನ್ನುವಾಗ ಫುಡ್ ಬೇಕೇ ಬೇಕಲ್ವಾ. ಸೊ ಬ್ರೆಡ್, ಹಾಲ್ ಬಿಸಿ ಮಾಡಿ ಫ್ಲಾಸ್ಕ್ ಅಲ್ಲಿ ಹಾಕಿ ಇಟ್ಕೊಂಡಿದೀವಿ. ಹಾಗೆ ನಂಗೂ ನನ್ ತಂಗಿಗೂ ಟೀ ಅಂದ್ರೆ ತುಂಬಾ ಫೇವ್ರೇಟ್. ಸೊ ಟೀನ ಫ್ಲಾಸ್ಕ್ ಅಲ್ಲಿ ಹಾಕಿ ಇಟ್ಕೊಂಡಿದೀವಿ. ಹಾಗೆ ಸಲಾಡ್ ಮತ್ತೆ ಬಿರಿಯಾನಿನೂ ಕೂಡ ಇಟ್ಕೊಂಡು, ಇದು ಬ್ಯಾಗ್ ಇದೆಲ್ಲ ಹಾಟ್ ಅಂಡ್ ಕೋಲ್ಡ್ ಬ್ಯಾಗ್. ಇದರಲ್ಲಿ ಬಿಸಿ ಮತ್ತೆ ಕೋಲ್ಡ್ ಎರಡು ಉಳಿಯುತ್ತೆ. ಸೊ ನಾವ್ ಈ ಬ್ಯಾಗ್ ಅನ್ನ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ವಿ. ಈ ಬ್ಯಾಗ್ ಇವತ್ತು ಯೂಸ್ ಆಗ್ತಾ ಇದೆ. ಹ್ಮ್ ಗಿಲಿ ಗಿಲಿ. ನನ್ ಸಿಸ್ಟರ್ ಮತ್ತೆ ಅವಳ ಮಗಳೇ ನೋಡಿ, ಮ್ಯಾಚಿಂಗ್ ಮ್ಯಾಚಿಂಗ್. ಇವರು ನನ್ ಸಿಸ್ಟರ್ದು ಕೊಲೀಗ್ ಮತ್ತೆ ಅವ್ರ ಫ್ಯಾಮಿಲಿ. ನಾವು ಔಟ್ ಸೈಡ್ ಹೋಗುವಾಗ ಎಲ್ಲರ ಜೊತೆಗೆ ಹೋಗ್ತೀವಿ. ಇವರಿಗೆ ಕನ್ನಡ ಬರಲ್ಲ ಆಯ್ತಾ, ಇವರು ಕೇರಳದವರು. ಸೊ ಬ್ಲಾಗ್ ಅಲ್ಲಿ ಅಲ್ಲಿ ಮಲಯಾಳಿ ಮಾತಾಡ್ತಾ ಇದ್ರೆ ಬೇಜಾರ್ ಮಾಡ್ಕೋಬೇಡಿ. ಇವ್ರು ನನ್ ಕೊಲೀಗು, ಇವರು ಕೂಡ ಕೇರಳದವರು. ಫೈನಲಿ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿಂದ 2 hours ಜರ್ನಿ ಇದೆ. ನೋಡಿ, ಇಲ್ಲಿ ಒಬ್ರು ಕ್ಯೂಟಿ ಪೈ. ഒരു ഫ്രണ്ട് വരുമോ, അവന്റെ കൂടെ പോയിട്ട് വരാം. നിങ്ങൾ എല്ലാവരും പൊക്കോണ്ട്. ಫ್ರೆಂಡ್ಸ್, ಎಷ್ಟು ಕಾಮ್ ಆಗಿ ಶಾಂತವಾಗಿದೆ ಗೊತ್ತಾ ಈ ಪ್ಲೇಸ್. ಏನ್ ಹೇಳ್ತಾರೆ, ಪಾರಿವಾಳನೋ ಏನೋ ಗೊತ್ತಿಲ್ಲ, ಅದ್ರ ಚಿಲಿಪಿಲಿ ಸೌಂಡು. ವಾವ್. ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನ್ ಹೇಳ್ತಾರೆ ಅದಕ್ಕೆ? ಪಾರಿವಾಳನ? ಹಲೋ ಬೇಬಿ. ಬಿಡು, ಕಾರ್ ಒಂದ್ ಬಸ್ಲೆ ಅಂತ. ಇಲ್ಲೇ ಸ್ವಲ್ಪ ಹೊತ್ತಿದ್ವಿ ಆಯ್ತಾ. ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಅಲ್ಲಿಂದ ಬೀಚ್ ಹತ್ರ ಹೋದ್ವಿ. ಬೀಚ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಮಳೆ ಇಲ್ಲ, ಎಲ್ಲ ಕಲ್ ಬೀಚ್. ನಾನ್ ಫಸ್ಟ್ ಟೈಮ್ ಈ ತರ ಬೀಚ್ ನೋಡ್ತಿರೋದು. ಫುಲ್ ಕಲ್ ಇದೆ.
ತೇಯಿಸಲು ಈ ಮಕ್ಕಳು ನೀರಲ್ಲಿ ಆಟಾಡಿ ಅಂತ ಕರ್ಕೊಂಡ್ ಬಂದ್ರೆ ಕಲ್ಲಲ್ಲಿ ಆಟಾಡ್ತಿದ್ದಾರೆ ಆಯ್ತಾ. ಈ ಟಿವಿಲಿ ನೋಡಿ ಜಿಯಾ ಯಾವಾಗ್ಲೂ ಕೇಳ್ತಿದ್ಲಮ್ಮ ಯಾವಾಗಮ್ಮ ಬೀಚಿಗೆ ಹೋಗೋದು ಯಾವಾಗಮ್ಮ ಬೀಚಿಗೆ ಹೋಗೋದು ಅಂತ. ಇಲ್ಲಿ ಬಂದ್ರೆ ಒಂದ್ ಸ್ವಲ್ಪನೂ ನೀರಲ್ಲಿ ಇಳಿಲೂ ಇಲ್ಲ ಆಟ ಆಡ್ಲೂ ಇಲ್ಲ. ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ ಅಂತ ಕರ್ಕೊಂಡ್ ಬಂದ್ರೆ ಎಲ್ಲ ಫ್ಲಾಪ್ ಆಗೋಯ್ತು. ಜಿಯಾ ನೀರಲ್ಲಿ ಯಾಕೆ ಆಟ ಆಡ್ಲಿಲ್ಲ? ಯಾಕೆ ನೀರಲ್ಲಿ ಆಟ ಆಡಿಲ್ಲ? ಜಿಯಾ ಜಿಯಾ ಖುಷಿ ಆಯ್ತಾ ನಿಂಗೆ ಬೀಚಲ್ಲಿ? ಖುಷಿ ಆಯ್ತಾ ಹೇಳು, ಖುಷಿ ಹೇಳಿಗಿ. ಆಕ್ಚುಲಿ ಏನ್ ಗೊತ್ತಾ, ಇವಳು ಟಿವಿಲ್ ನೋಡುವಾಗ ಯಾವಾಗ್ಲೂ ಬೀಚಿಗೆ ಹೋಗೋಣ ಅಮ್ಮ, ನನ್ನನ್ ಯಾವಾಗಮ್ಮ ಬೀಚಿಗೆ ಕರ್ಕೊಂಡ್ ಹೋಗ್ತೀಯಾ, ಬೀಚಿಗೆ ಕರ್ಕೊಂಡ್ ಹೋಗಮ್ಮ ಯಾವಾಗ್ಲೂ ಹೇಳ್ತಿದ್ಲು. 8 months ಬೇಬಿ ಇರುವಾಗ ಇವಳು ಬಂದಿದ್ಲು ಬೀಚಿಗೆ. ಅವಾಗ ಸಣ್ಣ ಪಾಪು ಆಗಿದ್ಲಲ್ಲ. ಸೊ ಇವಳು ದೊಡ್ಡ ಆದ್ಮೇಲೆ ಫಸ್ಟ್ ಟೈಮ್ ಬೀಚಿಗೆ ಬರ್ತಾ ಇರೋದು. ಸೊ ಇವಳಿದಳಲ್ಲ ಬೀಚಿಗೆ ಇಳಿಲೇ ಇಲ್ಲ ಅಂದ್ರೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾವು ಬೀಚಿಗೆ ಬಂದ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಯಾರು ಎಂಜಾಯ್ ಮಾಡ್ಲೇ ಇಲ್ಲಿ ಮಕ್ಳಿದಾರಲ್ಲ ಇಬ್ರು ಎಂಜಾಯೇ ಮಾಡ್ಲಿಲ್ಲ, ಬರೀ ಅಳೋದೇ ಆಯ್ತು. ಅಲ್ಲ ಜಿಯಾ, ಭಯ ಆಯ್ತಾ ನಿಂಗೆ? ಬೇಂದಿಸ್ಲಿಗೆ ಯಾಕೆ ಭಯ ಆಯ್ತು? ಬೀಚ್ ಇಷ್ಟ ಇಲ್ವಾ ನಿಂಗೆ? ಬಾಯ್ಲಿ, ಬೀಚ್ ಇಷ್ಟ ಇಲ್ವಾ ನಿಂಗೆ? ಯಾಕೆ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಭಯ ಆಯ್ತಾ? ನೀರಲ್ಲ ವ್ಯೂಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಟೈಮ್ ಎಷ್ಟಾಗಿದೆ ಗೊತ್ತಾ ಇವಾಗ? ಇಲ್ಲಿ 7 o'clock ಆಗಿದೆ. ಇಂಡಿಯಾದಲ್ಲಿ ಈಗ 8:30 ಆಗಿದೆ. ಈಗ ಊಟ ಮಾಡ್ಲಿಕ್ಕೆ ಅಂತ ಕುತ್ಕೊಂಡಿದ್ದೀವಿ. ಹೆಂಗ ಸಿಟಿ ನಮ್ಮ ಜಿಯಾ ಬೇಬಿ ಬ್ರೆಡ್ ತಿನ್ಸಿದ್ದಾರೆ. ಬ್ರೆಡ್ ಕಡೆಗೆ ಮಸ್ತಾಗಿ ಸ್ಪೂನ್ ಅದು కొంచెం నిజేనా तुझं प्लेट घे. दोघांची चालू आहे. नाही कसं ग निकू राव ती त्याने कंटे येतं म्हटलं मग नाही कसं करायचं ना कधी तिथं राव बेबी तिथं ತಂಗಾಲೆ ದೂರಲ್ಲೇ आणि ಹಂಗೆ ನಾನು ಆರ್ಕು ಮರ್ತು ಕೇಳೆ ಮತ್ತೆ ನಾವು ದೂರಲ್ಲೇ ಗಡೆ ಅಸ್ಲರ್ ती ತಂಗಾಲೆ ಬಬ್ಬ ಫ್ರೆಂಡ್ಸ್, ನಾವು ಊಟ ಎಲ್ಲ ಮಾಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಆಯ್ತಾ. ಹೊರಡುವಾಗ ಆನ್ ದ ವೇ ಅಲ್ಲಿ ವ್ಯೂಸ್ ನೋಡಿ ಅಂತೆ. ಈ ನೈಟ್ ಟೈಮ್ ಜರ್ನಿ ಮಾಡೋದಂದ್ರೇನೆ ಏನೋ ಒಂಥರ ಖುಷಿ ಅಲ್ವಾ? ಈ ಸ್ಟ್ರೀಟ್ ಲೈಟ್, ಈ ಲೈಟಿಂಗ್ಸ್ ಇದೆಲ್ಲ ನೋಡುವಾಗ ಏನೋ ಒಂಥರ ಖುಷಿ. ನನ್ನ ಮಕ್ಳಿಗೂ ಈ ತರ ನೈಟ್ ಟೈಮ್ ಔಟ್ಸೈಡ್ ಹೋಗೋದಂದ್ರೆ ತುಂಬಾ ಇಷ್ಟ ಆಯ್ತಾ. ಅದಕ್ಕೆ ನಾನು ಡೈಲಿ 8 ಗಂಟೆ 9 ಗಂಟೆ ನಂತರ ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಹಾಗೆ 1 ರೌಂಡ್ ವಾಕಿಂಗ್ ಹೋಗಿ ಬರ್ತೀವಿ. ನಾವೀಗ ಎಲ್ಲಿ ಹೋಗ್ತಿದ್ದೀವಿ?
ನಾವೀಗ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬಂದ್ವಿ ಆಯ್ತಾ, ಆದ್ರೆ ಐಸ್ ಕ್ರೀಮೇ ಇರ್ಲಿಲ್ಲ. ಅದಕ್ಕೆ ಚಿಕನ್ ಎಲ್ಲ ಆರ್ಡರ್ ಮಾಡ್ಕೊಂಡು ಲೈಟ್ ಆಗಿ ಚಿಕನ್ ಎಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ ಅಲ್ಲಿಂದ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈ ವಿಡಿಯೋನ ನಿನ್ನೆ ಎಂಡ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ತುಂಬಾ ಸುಸ್ತಾಗಿತ್ತು, ಹಾಗೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಸೊ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಬು ಸನ್ ಥ್ಯಾಂಕ್ ಯು. ಒಟ್ಬಿಟ್ಟು ರಾಹುಲ್ ಸನ್ ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಆಯ್ತಾ. ಮಕ್ಕಳು ಫಸ್ಟ್ ಟೈಮ್ ಮಳೆ ನೋಡ್ತಾ ಇರೋದಾಯ್ತಾ, ಎದುರ್ಕೊಂಡು ಹಾಗೆ ಮಲ್ಕೊಬಿಟ್ರು. ಕುಡುಕ್ತಾ ಇತ್ತು. ಸೊ ಅವ್ರಿಗೆ ಫಸ್ಟ್ ಟೈಮ್ ಜಿಯಾ ಸಣ್ಣ ಇರುವಾಗ ಒಂದ್ಸಲಿ ಮೇ ಬಿ ಮಳೆ ಬಂದಿರ್ಬೋದು, ಆದರೆ ಇವಳು ಜೇಸ್ಲಿನ್ ಹುಟ್ಟಿದ ನಂತರ ಫಸ್ಟ್ ಟೈಮ್ ಇದೆ, ಫಸ್ಟ್ ಅನಿಸುತ್ತೆ ಮಳೆ ಬರ್ತಿರೋದು. ಅವಳಿಗೆ ಮಳೆ ಅಂದರೆ ಏನಂತಲೇ ಗೊತ್ತಿಲ್ಲ. ಸೊ ಎದ್ರುಕೊಂಡು ಹಾಗೆ ಮಲ್ಕೊಂಡ್ಬಿಟ್ರು. ನೋಡಿ ಹೇಗೆ ಮಲ್ಕೊಂಡಿದ್ದಾರಂತ.